ನಮಸ್ಕಾರ ಸ್ನೇಹಿತರೆ. ಪ್ರತಿ ವ್ಯಕ್ತಿಗೂ ಯುಗ ಯುಗಗಳಿಂದ ಒಂದೇ ಒಂದು ಕೋರಿಕೆ ಇದೆ. ಅದೇನಂದ್ರೆ ನಾಳೆ ಏನು ನಡೆಯುತ್ತದೆ ಎಂದು ಮೊದಲೇ ತಿಳಿದರೆ ಚೆನ್ನಾಗಿರುತ್ತದೆ ಎಂದು. ಈ ಕೋರಿಕೆ ಪ್ರತಿ ಕಾಲದಲ್ಲಿ, ಪ್ರತಿ ಯುಗದಲ್ಲಿ ಮನುಷ್ಯನ ಹೃದಯವನ್ನು ಕಾಡುತ್ತಲೇ ಇದೆ. ಪಂಡಿತನಾದರೂ, ಯೋಗಿಯಾದರೂ, ಭಕ್ತನಾದರೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಡಗಿರುವಂತ ಗಾಢವಾದ ಪ್ರಶ್ನೆ, ಭವಿಷ್ಯತ್ತನ್ನು ಮೊದಲೇ ನಾವು ತಿಳಿದುಕೊಳ್ಳಬಹುದಾ ಎಂದು. ಆದರೆ ನಿಮಗೊಂದು ನಿಜ ಹೇಳ್ತೀನಿ ಕೇಳಿ. ನೀವು ಕೂಡ ನಿಮ್ಮ ಭವಿಷ್ಯತ್ತನ್ನು ಮೊದಲೇ ತಿಳಿದುಕೊಳ್ಳಬಹುದು. ನಿಜ. ಅದು ಯಾವ ರೀತಿ ಸಾಧ್ಯ ಆಗುತ್ತೆ, ಯಾವ ಮಾರ್ಗದಲ್ಲಿ ಸಾಧ್ಯ ಆಗುತ್ತದೆ ಎಂಬುದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಕಾಲಜ್ಞಾನ ಎಂಬ ಅದ್ಭುತವಾದ ಭವಿಷ್ಯವಾಣಿ ಗ್ರಂಥವನ್ನು ಮೊಟ್ಟ ಮೊದಲ ಬಾರಿ ಪ್ರಪಂಚಕ್ಕೆ ಕಾಣಿಕೆಯಾಗಿ ಕೊಟ್ಟವರು ಶ್ರೀ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು. ಇವರು ಸುಮಾರು 400 ವರ್ಷಗಳ ಹಿಂದೆ ಭವಿಷ್ಯತ್ತಿನಲ್ಲಿ ನಡೆಯುವಂತ ವಿಷಯಗಳನ್ನು ಕಾಲಜ್ಞಾನ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ನಾವು ಊಹಿಸಲಾರದ ಸಂಘಟನೆಗಳು, ಕನಸಿನಲ್ಲೂ ನಮಗೆ ಕಾಣಿಸದಂತ ವಿಷಯಗಳನ್ನು ಮೊದಲೇ ಬರೆಯಲಾಗಿದೆ. ರಾಜ್ಯಗಳು ಯಾವ ರೀತಿ ಹುಟ್ಟುತ್ತದೆ, ಯಾವ ರೀತಿ ನಾಶಗೊಳ್ಳುತ್ತದೆ, ಪ್ರಕೃತಿ ಯಾವ ರೀತಿ ಕೋಪಗೊಳ್ಳುತ್ತದೆ, ಭೂಕಂಪ, ಚಂಡಮಾರುತ, ಸುನಾಮಿ ಯಾವ ರೀತಿ ಸಂಭವಿಸುತ್ತದೆ, ಪ್ರಪಂಚ ಯುದ್ಧಗಳಿಂದ ಯಾವ ರೀತಿ ಕಂಪಿಸುತ್ತದೆ, ಹೊಸ ಯುಗದಲ್ಲಿ ತಾಂತ್ರಿಕ ನಾವೀನ್ಯತೆಗಳು ಹೇಗೆ ಹೊರಹೊಮ್ಮುತ್ತದೆ. ಅವರು ಹೇಳಿದಂತ ಪ್ರತಿ ಮಾತು ಇಂದಿನ ದಿನಗಳಲ್ಲಿ ನಮ್ಮ ಕಣ್ಣ ಮುಂದೆಯೇ ಒಂದೊಂದಾಗಿ ನಡೆಯುತ್ತಿದೆ. ಅದನ್ನು ಕೇಳಿದರೆ ನಾವು ಆಶ್ಚರ್ಯ ಪಡುತ್ತೀವಿ. ಹಾಗಾದರೆ ಇವುಗಳನ್ನು ಹೇಳಲು ಅವರಿಗೆ ಯಾವ ರೀತಿ ಸಾಧ್ಯವಾಯಿತು? ಅವರ ಕಾಲದಲ್ಲಿ ಏರೋಪ್ಲೇನ್ಗಳು, ರಾಕೆಟ್ಗಳು ಇರಲಿಲ್ಲ. ಟಿವಿ, ಮೊಬೈಲ್ ಫೋನ್ ಬಗ್ಗೆ ಊಹೆ ಕೂಡ ಇರಲಿಲ್ಲ. ಆದರೆ ಅವರು ಎಲ್ಲವನ್ನೂ ಮೊದಲೇ ಹೇಳಿದ್ದಾರೆ. ಆದ್ದರಿಂದಲೇ ನಮಗೊಂದು ಪ್ರಶ್ನೆ ಬರುತ್ತದೆ, ಅವರಿಗೆ ಇದು ಯಾವ ರೀತಿ ಸಾಧ್ಯ ಆಯಿತು ಎಂದು. ಇದಕ್ಕೆ ಇರುವುದು ಒಂದೇ ಒಂದು ಉತ್ತರ, ಅದೇ ದಿವ್ಯ ದೃಷ್ಟಿ. ಆದರೆ ಯಾವ ರೀತಿ ಅವರಿಗೆ ದಿವ್ಯ ದೃಷ್ಟಿ ಬಂದಿತು? ಕಾಲಜ್ಞಾನ ಗ್ರಂಥದ ಪ್ರಕಾರ ಅವರು ಕಲಿಯುಗದಲ್ಲಿ ಪ್ರವಾದಿಯಾಗಿ ಅವತರಿಸಿದ್ದಾರೆ. ಭವಿಷ್ಯತ್ತಿನಲ್ಲಿ ನಡೆಯುವಂತ ಪರಿಣಾಮಗಳನ್ನು ಮಾನವ ಜಾತಿಯ ಮುಂದೆ ಇರಿಸುವುದೇ ಅವರ ಅವತಾರದ ಧರ್ಮ. ಆದ್ದರಿಂದಲೇ ಆ ದಿವ್ಯ ದೃಷ್ಟಿಯು ಅವರಿಗೆ ದೇವರ ಅನುಗ್ರಹದಿಂದ ಹಾಗೂ ದೇವರ ಸಂಕಲ್ಪದಿಂದ ಲಭಿಸಿತು ಎಂದು ಕಾಲಜ್ಞಾನ ಪುಸ್ತಕ ಹೇಳುತ್ತಿದೆ. ಏಕೆಂದರೆ ಅವರ ಕರ್ತವ್ಯ ಈ ಭೂಮಿಯ ಮೇಲೆ ಮುಂಬರುವ ಕಾಲದ ನಿಜವಾದ ಬಣ್ಣ ತೋರಿಸುವುದು. ಆ ದಿವ್ಯ ದೃಷ್ಟಿಯೇ ಅವರನ್ನು ಈ ಭೂಮಿಯ ಮೇಲೆ ಇತರರಿಗಿಂತ ಪ್ರತ್ಯೇಕವಾಗಿ ಇರಿಸಿತು. ಆದ್ದರಿಂದಲೇ ವೀರಬ್ರಹ್ಮೇಂದ್ರ ಸ್ವಾಮಿಯನ್ನು ಕೇವಲ ಕಾಲಜ್ಞಾನಿಯಂತೆ ಮಾತ್ರವಲ್ಲದೆ ಅವತಾರ ಪುರುಷನಂತೆ, ದೈವ ಸ್ವರೂಪಿಯಂತೆ ಕೂಡ ಕೆಲವು ಪ್ರಾಂತ್ಯಗಳಲ್ಲಿ ಪೂಜಿಸುತ್ತಾರೆ. ಆದರೆ ಇದು ನಮ್ಮೆಲ್ಲರಿಗೂ ಒಂದು ಹೊಸ ವಿಷಯ ಹೇಳುತ್ತದೆ. ಕಾಲಜ್ಞಾನ ಎಂಬುದು ಬರೀ ಪುಸ್ತಕವಲ್ಲ, ಅದು ಮುಂಬರುವ ದಿನಗಳ ಕನ್ನಡಿ. ಅದು ನಮ್ಮ ಭವಿಷ್ಯತ್ತನ್ನು ಪ್ರತಿಬಿಂಬಿಸುವಂತ ದಿವ್ಯವಾದ ಕನ್ನಡಿ. ಅವರು ಅಂದು ಹೇಳಿದಂತ ಪ್ರತಿ ಮಾತು, ಬರೆದಿರುವ ಪ್ರತಿ ಅಕ್ಷರ ಇಂದಿಗೆ ಕಾಲವನ್ನು ದಾಟಿ ಪ್ರತಿಬಿಂಬಿಸುತ್ತಿದೆ. ಅದೇ ರೀತಿ ಈ ಕಾಲಜ್ಞಾನ ಎಂಬುದು ನಮ್ಮೆಲ್ಲರಿಗೂ ಒಂದು ಸಂದೇಶ ಕೂಡ ಕೊಡುತ್ತದೆ. ಭವಿಷ್ಯತ್ತು ಎಷ್ಟು ರಹಸ್ಯವಾಗಿ ಇದ್ದರೂ ಅದನ್ನು ಗ್ರಹಿಸುವ ಶಕ್ತಿ ನಮಗೂ ಇದೆ ಎಂದು. ಆದರೆ ಭವಿಷ್ಯವಾಣಿ ಹೇಳಿದ ವ್ಯಕ್ತಿ ಬರೀ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಮಾತ್ರ ಅಲ್ಲ. ಪ್ರಪಂಚದಲ್ಲಿ ಹಲವಾರು ಜನರು ಅವರವರ ಕಾಲದಲ್ಲಿ ಭವಿಷ್ಯತ್ತನ್ನು ಬರೆದಿದ್ದಾರೆ. 1500ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶದ ಒಬ್ಬ ಜ್ಯೋತಿಷಿ ನಾಸ್ಟ್ರಾಡಾಮಸ್ ಅವರು ಬರೆದಿರುವಂತ ಗ್ರಂಥದ ಹೆಸರು ಲೆಸ್ ಪ್ರಾಫಿಟಿಸ್. ಆ ಗ್ರಂಥದಲ್ಲಿ ಚಿಕ್ಕ ಚಿಕ್ಕ ಪದ್ಯಗಳ ರೂಪದಲ್ಲಿ ಭವಿಷ್ಯವಾಣಿ ತುಂಬಾನೇ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಅನೇಕ ಹೊಸ ಹೊಸ ವಿಷಯಗಳನ್ನು ಬರೆದಿದ್ದಾರೆ. 2ನೇ ಪ್ರಪಂಚ ಯುದ್ಧ, ಹಿಟ್ಲರ್ ಉದ್ಭವ, ಫ್ರೆಂಚ್ ಕ್ರಾಂತಿ, ಇಂತಹ ಅನೇಕ ವಿಷಯಗಳು ಅವರ ಗ್ರಂಥದಲ್ಲಿ ಮೊದಲೇ ಬರೆಯಲಾಗಿದೆ. ಆದರೆ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯ ಮೇನ್ ಬೇಸ್ ಏನಪ್ಪಾ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವರು ಮಾಡಿದಂತ ಆಳವಾದ ಪರಿಶೋಧನೆ.
ಅಂದ್ರೆ ಇಲ್ಲಿ ನಾವೊಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಲೋಕದಲ್ಲಿ ಎಲ್ಲಾದರೂ ಯಾರಿಗಾದರೂ ದಿವ್ಯವಾದ ಆಧ್ಯಾತ್ಮಿಕ ಶಕ್ತಿ ಇದ್ದರೆ, ಜೊತೆಗೆ ಅವರ ಮನಸ್ಸನ್ನು ಗಾಢವಾದ ಏಕಾಗ್ರತೆಯಲ್ಲಿ ಇರಿಸಲು ಸಾಧ್ಯವಾದರೆ ಅಂತವರು ಭವಿಷ್ಯತ್ತನ್ನು ನೋಡಬಹುದು ಎಂದು. ಈ ಸತ್ಯ ನಮ್ಮ ಭಾರತ ದೇಶಕ್ಕೆ ತುಂಬಾ ಚೆನ್ನಾಗಿ ಅನ್ವಯಿಸುತ್ತದೆ. ಏಕೆಂದರೆ ನಮ್ಮ ದೇಶ ಎಂದಿನಿಂದಲೂ ಋಷಿಗಳು, ಮುನಿಗಳು, ಸಾಧುಗಳು, ಸತ್ಪುರುಷರು ಹಾಗೂ ಸನಾತನ ಧರ್ಮ ತುಂಬಿರುವಂತಹ ಭೂಮಿ. ನಮ್ಮ ದೇಶ ವೇದಗಳು, ಉಪನಿಷತ್ತುಗಳು, ಪುರಾಣಗಳಿಂದ ತುಂಬಿದೆ. ಅವುಗಳಲ್ಲಿ ಮುಂಬರುವ ಕಾಲದ ಬಗ್ಗೆ ಅನೇಕ ಸೂಚನೆಗಳನ್ನು ನಾವು ಮೊದಲೇ ನೋಡಬಹುದು. ಎಷ್ಟೋ ಜನ ಋಷಿ ಮುನಿಗಳು ಅವರ ತಪಶಕ್ತಿ ಹಾಗೂ ಧ್ಯಾನದ ಮೂಲಕ ಭವಿಷ್ಯತ್ತನ್ನು ನೋಡುವ ಸ್ಥಾನ ಗಳಿಸಿಕೊಂಡಿದ್ದರು. ಭವಿಷ್ಯತ್ತನ್ನು ನೋಡುವ ಶಕ್ತಿ ಅವರಿಗೆ ಲಭಿಸಿತ್ತು. ಆದರೆ ಆಶ್ಚರ್ಯ ಏನಂದ್ರೆ, ಅವರಲ್ಲಿ ತುಂಬಾ ಜನರು ಮೌನವಾಗಿ ಉಳಿದು ಬಿಟ್ಟರು. ಯಾರಿಗೂ ಭವಿಷ್ಯತ್ತನ್ನು ವಿವರಿಸಲು ಹೋಗಲಿಲ್ಲ. ಇದಕ್ಕೆ ಕಾರಣ, ಭವಿಷ್ಯತ್ತು ಎಂಬುದು ಒಂದು ದಿವ್ಯವಾದ ರಹಸ್ಯ. ಅದು ಪೂರ್ತಿಯಾಗಿ ತಿಳಿದ ದಿನ ಮನುಷ್ಯನ ದಿನಚರಿ ನಿಂತು ಹೋಗುತ್ತದೆ. ನಾಳೆ ಏನಾಗುತ್ತದೆ ಎಂದು ಮೊದಲೇ ತಿಳಿದರೆ ಮನುಷ್ಯ ಕರ್ಮ ಅಂದರೆ ಕೆಲಸ ಮಾಡಲು ಹೋಗುವುದಿಲ್ಲ, ಯಾವುದೇ ಪ್ರಯತ್ನ ಪಡುವುದಿಲ್ಲ. ಪ್ರಯತ್ನ ನಿಂತು ಹೋದ ದಿನ ಜೀವನಕ್ಕೆ ಒಂದು ಬೆಲೆ ಇರುವುದಿಲ್ಲ. ಇದೇ ಕಾರಣದಿಂದ ಋಷಿ ಮುನಿಗಳಿಗೆ, ಯೋಗಿಗಳಿಗೆ ಕಾಲಜ್ಞಾನದ ಬಗ್ಗೆ ತಿಳಿದಿದ್ದರೂ ಕೂಡ ಪ್ರಜೆಗಳಿಗೆ ಹೇಳಲಿಲ್ಲ. ಇದೇ ಸನಾತನ ಧರ್ಮದ ಶ್ರೇಷ್ಠತೆ. ಜ್ಞಾನ ಇದ್ದರೂ ಅದನ್ನು ನಿಯಂತ್ರಣದಿಂದಲೇ ಬಳಸಬೇಕು. ಆದ್ದರಿಂದಲೇ ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದೇಶ ನಮಗೆ ಕೊಟ್ಟಂತ ಸನಾತನ ಸಂಪ್ರದಾಯ ಎಷ್ಟೊಂದು ಅದ್ಭುತ ಹಾಗೂ ಶ್ರೇಷ್ಠ ಎಂದು. ದಿವ್ಯ ದೃಷ್ಟಿ, ಆಳವಾದ ತಪಸ್ಸು ಇದೆಲ್ಲವೂ ಈ ಸನಾತನ ಭೂಮಿಯಲ್ಲೇ ಹುಟ್ಟಿದ್ದು. ಇದು ನಮಗೆ ಮಾತ್ರವೇ ಸಾಧ್ಯ. ಇದು ನಾವೆಲ್ಲರೂ ಕೂಡ ಗರ್ವ ಪಡುವಂತಹ ವಿಷಯ. ಈಗ ಅಸಲಿ ಪ್ರಶ್ನೆ ಏನಂದ್ರೆ, ಇಂತಹ ಶಕ್ತಿ ಸಾಧ್ಯವೇ? ಭವಿಷ್ಯತ್ತನ್ನು ನೋಡಲು ಕೇವಲ ಮಹನೀಯರಿಗೆ ಮಾತ್ರ ಸಾಧ್ಯನಾ, ಅಥವಾ ನಮ್ಮಂತ ಸಾಮಾನ್ಯ ಮನುಷ್ಯರಿಗೂ ಕೂಡ ಸಾಧ್ಯವೇ ಎಂಬ ಪ್ರಶ್ನೆ. ಈ ಪ್ರಶ್ನೆ ನಮ್ಮ ತಲೆ ಕೆಡಿಸುತ್ತದೆ. ಏಕೆಂದರೆ ಯಾರಾದರೂ ಸಾಧನೆ ಮಾಡಿದರೆ ನಾವು ಸುಲಭವಾಗಿ ಹೇಳುವಂತ ಮಾತು, ಅವರು ಮಹಾನುಭಾವರು, ಅವರು ಅವತಾರ ಪುರುಷರು, ಅವರಿಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ ಎಂದು. ಆದರೆ ಇದರಲ್ಲೊಂದು ರಹಸ್ಯ ಇದೆ. ನಾವು ಅವರಂತೆ ದಿವ್ಯ ಸ್ಥಾನಕ್ಕೆ ಹೋಗಲು ಅಸಾಧ್ಯವಾಗಬಹುದು. ಆದರೆ ಒಂದು ಶಕ್ತಿ ಮಾತ್ರ ನಮ್ಮ ಕೈಗೆ ಎಟುಕುವ ಜಾಗದಲ್ಲೇ ಇದೆ. ನಾವೆಲ್ಲರೂ ಪ್ರಯತ್ನಿಸಿದರೆ ಆ ಶಕ್ತಿಯನ್ನು ಸ್ವಂತ ಮಾಡಿಕೊಳ್ಳಬಹುದು. ಆ ಶಕ್ತಿಯ ಹೆಸರೇ ಧ್ಯಾನ. ಧ್ಯಾನ ಅಂದರೆ ಬರೀ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುವುದು, ರಿಲ್ಯಾಕ್ಸ್ ಆಗುವುದು ಮಾತ್ರ ಅಲ್ಲ. ಧ್ಯಾನ ಅಂದರೆ ನಾಳಿನ ಪರದೆಯನ್ನು ಕಿತ್ತು ಹಾಕುವ ಒಂದು ಬೀಗದ ಕೈ. ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ನಮ್ಮ ಮನಸ್ಸು ಒಂದು ರೀತಿಯಲ್ಲಿ ತುಂಟ ಬಾಲಕನಂತೆ. ಅವನನ್ನು ಒಂದೇ ಕಡೆ ಕೂರಿಸುವುದು ಅಸಾಧ್ಯ. ಒಂದು ಕ್ಷಣ ನಮ್ಮ ಮನಸ್ಸು ಇಲ್ಲಿದ್ದರೆ ಮರುಕ್ಷಣ ಇನ್ನೇನನ್ನೋ ಯೋಚಿಸುತ್ತಿರುತ್ತದೆ. ಆದ್ದರಿಂದಲೇ ಮನಸ್ಸಿಗೆ ಏಕಾಗ್ರತೆ ಇರುವುದಿಲ್ಲ. ಏಕಾಗ್ರತೆ ಇಲ್ಲದಿದ್ದರೆ ಭವಿಷ್ಯತ್ತು ಎಷ್ಟು ಹತ್ತಿರದಲ್ಲಿದ್ದರೂ ನಮಗೆ ಕಾಣಿಸುವುದಿಲ್ಲ. ಏಕೆಂದರೆ ನಮ್ಮ ಮನಸ್ಸು ಯಾವಾಗಲೂ ಹಿಂದಿನ ಆಲೋಚನೆಗಳಲ್ಲಿ, ಮುಂಬರುವ ಭವಿಷ್ಯತ್ತಿನ ಮಧ್ಯದಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿರುತ್ತದೆ. ಆದರೆ ಒಂದು ಸಲ ಮನಸ್ಸನ್ನು ಕಟ್ಟಿ ಹಾಕಲು ಸಾಧ್ಯವಾದರೆ ಅದೇ ಏಕಾಗ್ರತೆ. ಈ ಏಕಾಗ್ರತೆಯೇ ನಮಗೊಂದು ಅದ್ಭುತವಾದ ಶಕ್ತಿಯನ್ನು ಕೊಡುತ್ತದೆ. ಅದರ ಮುಖಾಂತರ ನಾವು ನಾಳೆ ನಡೆಯಲಿರುವ ವಿಷಯಗಳನ್ನು ಮೊದಲೇ ತಿಳಿದುಕೊಳ್ಳಬಹುದು. ಇದೇ ಧ್ಯಾನದ ಹಿಂದೆ ಇರುವಂತ ಅಸಲಿ ರಹಸ್ಯ. ಧ್ಯಾನ ಎಂಬುದು ಆ ತುಂಟ ಬಾಲಕನ ತುಂಟತನವನ್ನು ನಿಯಂತ್ರಿಸಿ ಅವನನ್ನು ಒಂದೇ ಕಡೆ ಕೂರಿಸುವಂತ ಸಾಧನೆ. ಹಾಗಾಗಿ ನೀವು ಇಂದಿನಿಂದಲೇ ಧ್ಯಾನ ಮಾಡಲು ಶುರು ಮಾಡಿ. ಪ್ರತಿದಿನ ಕ್ರಮ ತಪ್ಪದ ಹಾಗೆ ನೀವು ಧ್ಯಾನ ಮಾಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ನಡೆಯುವಂತ ಎಷ್ಟೋ ಪರಿಣಾಮಗಳನ್ನು ನೀವು ಮೊದಲೇ ತಿಳಿದುಕೊಳ್ಳಬಹುದು. ಈಗಾಗಲೇ ಪ್ರತಿದಿನ ತಪ್ಪದೇ ಧ್ಯಾನ ಮಾಡುವ ವ್ಯಕ್ತಿಗಳು ಅಲ್ಪ ಸ್ವಲ್ಪವಾದರೂ ಮುಂಬರುವ ಸಂಘಟನೆಗಳನ್ನು ಊಹಿಸಿರುತ್ತಾರೆ. ನೀವು ಕೂಡ ಧ್ಯಾನ ಮಾಡುತ್ತಿದ್ದರೆ ಈ ವಿಷಯ ನಿಮಗೂ ಗೊತ್ತಿರುತ್ತದೆ. ಅಥವಾ ನನ್ನ ಮಾತಿನ ಮೇಲೆ ಅನುಮಾನ ಇದ್ದರೆ ಧ್ಯಾನ ಮಾಡುವವರನ್ನು ನೀವೇ ಖುದ್ದಾಗಿ ಕೇಳಿ ತಿಳಿದುಕೊಳ್ಳಿ.
ಅದು ನಿಜ ಎಂದು ನಂಬಿಕೆ ಬಂದಾಗ ಮಾತ್ರ ನೀವು ಕ್ರಮ ತಪ್ಪದ ಹಾಗೆ ಧ್ಯಾನ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯತ್ತಿನಲ್ಲಿ ನಡೆಯುವಂತ ಚಿಕ್ಕ ಪುಟ್ಟ ಸಂಘಟನೆಗಳನ್ನು ಮೊದಲೇ ತಿಳಿದುಕೊಂಡು ಎಚ್ಚೆತ್ತುಕೊಳ್ಳಿ. ನೀವು ಧ್ಯಾನ ಮಾಡುವುದರಿಂದ ಅವತಾರ ಪುರುಷರು ಆಗದೇ ಹೋದರೂ ನಿಮ್ಮ ಭವಿಷ್ಯತ್ತನ್ನು ಸ್ವಲ್ಪವಾದರೂ ಬದಲಾಯಿಸಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.